ಅದು ಆ ಜಿಲ್ಲೆಯ ಪ್ರಮುಖ ಬೆಳೆ. ಆದ್ರೀಗ ಆ ಬೆಳೆಯನ್ನೇ ರೈತರು ಬೆಳೆಯೋದನ್ನ ನಿಲ್ಲಿಸಿ ಪರ್ಯಾಯ ಬೆಳೆಗಳತ್ತ ವಾಲ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿನ ರೈತರಿಗೆ ಆದ ಸಂಕಷ್ಟವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಕೋಲಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಸಂಕಷ್ಟ. ಬೇರೆ ಬೆಳೆ ಬೆಳೆಯಲು ಮುಂದಾದ ರೈತರು. ರೇಷ್ಮೆ ಬೆಳೆಗಳಿಗೆ ಕೀಟ ಹಾಗೂ ರೋಗಬಾಧೆ. ಇನ್ನೊಂದೆಡೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ರೇಷ್ಮೆ ಬೆಳೆಗಾರರು. ಸಿಲ್ಕ್ ಮತ್ತು ಗೋಲ್ಡ್ ಸಿಟಿ ಎಂದು ಹೆಸರಾಗಿರುವ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 5 ವರ್ಷಗಳಿಂದ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಕಾರಣ ರೇಷ್ಮೆ ಬೆಳೆಗೆ ಬಾಧಿಸುತ್ತಿರುವ ರೋಗಗಳು. ರೇಷ್ಮೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರೇಷ್ಮೆ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ರೇಷ್ಮೆ ಬೆಳೆಯ ಕುರಿತು ಅರಿವು ಮತ್ತು ಪ್ರೋತ್ಸಾಹ ಸ್ಥಗಿತವಾಗಿರುವುದರಿಂದ ಬೆಳೆಗಾರರು ರೇಷ್ಮೆ ಕೃಷಿಯತ್ತ ಒಲವು ತೋರ್ತಿಲ್ಲ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ಬರದ ಕಾರಣ ರೇಷ್ಮೆ ಬೆಳೆಯುತ್ತಿಲ್ವಂತೆ. ಹೀಗಾಗಿ ಜಿಲ್ಲೆಯ 50% ಜನರು ರೇಷ್ಮೆ ಬೆಳೆಯುವುದನ್ನೇ ನಿಲ್ಲಿಸುವುದಕ್ಕೆ ತೀರ್ಮಾನಿಸುತ್ತಿದ್ದಾರೆ. ರಿಸ್ಕ್ ಜಾಸ್ತಿ ತಗೋಬೇಕು. ಆ ರಿಸ್ಕ್ ತಗೊಳ್ಳೋದನ್ನು ತೋಟದಲ್ಲಿ ತೊಗೊಂಡ್ರೆ ತರಕಾರಿ ಬೆಳೆ ಬೆಳಿಬೋದು. ಅಟ್ಲೀಸ್ಟ್ ಏನೋ ಸ್ವಲ್ಪ ದುಡ್ಡಾದ್ರೂ ನೋಡ್ಬೋದು ಅಂದ್ಕೊಂಡು ಈಗ ರೇಷ್ಮೆ ಬೆಳೆಗಳ ಹತ್ರ ಹಿಮ್ಮುಖ ಮಾಡಿ ತರಕಾರಿ ಬೆಳೆಗಳ ಹೊರಟಿದ್ದಾರೆ ರೈತರು. ಇನ್ನು ಕೋಲಾರ ಜಿಲ್ಲೆಯೊಂದರಲ್ಲೇ ಸುಮಾರು 19,910 ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಅಂದರೆ ಹಿಪ್ಪು ನೇರಳೆ ಅಥವಾ ಮೆಲ್ಬರಿಯನ್ನ ಬೆಳೆಯುತ್ತಿದ್ರು. ಈ ಪೈಕಿ ಸುಮಾರು 1,477 ಗ್ರಾಮಗಳ ಜನರು ಈ ರೇಷ್ಮೆ ಬೆಳೆಯ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಕಳೆದ 4-5 ದಶಕಗಳಿಂದ ರೇಷ್ಮೆ ಬೆಳೆಯನ್ನೇ ನಂಬಿ ಜಿಲ್ಲೆಯ ಸುಮಾರು 20,000ಕ್ಕೂ ಹೆಚ್ಚು ಕುಟುಂಬಗಳು ಅವಲಂಬಿತವಾಗಿವೆ. ಹೀಗಿದ್ರೂ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ರೇಷ್ಮೆ ಬೆಳೆನೇ ಜಾಸ್ತಿ ಬೆಳೀತಾ ಇದ್ದು. ಇವಾಗ ನಮ್ಮ ತಾಲೂಕಲ್ಲಿ ಇವಾಗೆಲ್ಲ 3/4% ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವಾಗ ರೇಷ್ಮೆ ಮೇಸೋದೇ ಕಡಿಮೆ ಮಾಡಿಬಿಟ್ಟವ್ರು. ಇವಾಗ ಇದೇ ರೀಸನ್. ಇವಾಗ ಈ ತ್ರಿಪ್ಸು ಇದ್ರಿಗೆ ಒಂದು ವೈರಸ್ ಬಂದೈತಿ. ಈಗ ಅದು ಬಂದರೆ ಡೆವಲಪ್ಮೆಂಟ್ ಇಲ್ಲ. ಅದು ಡೆವಲಪ್ಮೆಂಟ್ ಇಲ್ಲದಿರೋ ಕಾರಣದಿಂದ ಏನು ಮಾಡಿದ್ರೂ ಸ್ವಲ್ಪ ಬರ್ತಾಯಿಲ್ಲ. ನೀರು ಎಷ್ಟು ಬಿಟ್ರೂ ಅಷ್ಟೇ ಹಂಗಾಗಿದೆ. ಈಗ ನಾವು ಎಲ್ಲ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಡಿಸೈಡ್ ಮಾಡಿದ್ದೀವಿ. ಸಾವಿರಾರು ಕುಟುಂಬಗಳಿಗೆ ಜೀವನಾಧಾರವಾಗಿದ್ದ ರೇಷ್ಮೆ ಜಿಲ್ಲೆಯಲ್ಲಿನ ಮಣ್ಣು, ನೀರು, ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ರೈತರು ರೇಷ್ಮೆ ಬೆಳೆಯುವುದನ್ನ ನಿಲ್ಲಿಸಿದ್ದಾರೆ. ಪರ್ಯಾಯ ಬೆಳೆಗಳತ್ತ ಮುಖ ಮಾಡುವ ಮನಸ್ಸು ಮಾಡುತ್ತಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಆ ಜಿಲ್ಲೆಯ ಪ್ರಮುಖ ಬೆಳೆ. ಆದ್ರೀಗ ಆ ಬೆಳೆಯನ್ನೇ ರೈತರು ಬೆಳೆಯೋದನ್ನ ನಿಲ್ಲಿಸಿ ಪರ್ಯಾಯ ಬೆಳೆಗಳತ್ತ ವಾಲ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿನ ರೈತರಿಗೆ ಆದ ಸಂಕಷ್ಟವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಕೋಲಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಸಂಕಷ್ಟ. ಬೇರೆ ಬೆಳೆ ಬೆಳೆಯಲು ಮುಂದಾದ ರೈತರು. ರೇಷ್ಮೆ ಬೆಳೆಗಳಿಗೆ ಕೀಟ ಹಾಗೂ ರೋಗಬಾಧೆ. ಇನ್ನೊಂದೆಡೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ರೇಷ್ಮೆ ಬೆಳೆಗಾರರು. ಸಿಲ್ಕ್ ಮತ್ತು ಗೋಲ್ಡ್ ಸಿಟಿ ಎಂದು ಹೆಸರಾಗಿರುವ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 5 ವರ್ಷಗಳಿಂದ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಕಾರಣ ರೇಷ್ಮೆ ಬೆಳೆಗೆ ಬಾಧಿಸುತ್ತಿರುವ ರೋಗಗಳು. ರೇಷ್ಮೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರೇಷ್ಮೆ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ರೇಷ್ಮೆ ಬೆಳೆಯ ಕುರಿತು ಅರಿವು ಮತ್ತು ಪ್ರೋತ್ಸಾಹ ಸ್ಥಗಿತವಾಗಿರುವುದರಿಂದ ಬೆಳೆಗಾರರು ರೇಷ್ಮೆ ಕೃಷಿಯತ್ತ ಒಲವು ತೋರ್ತಿಲ್ಲ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ಬರದ ಕಾರಣ ರೇಷ್ಮೆ ಬೆಳೆಯುತ್ತಿಲ್ವಂತೆ. ಹೀಗಾಗಿ ಜಿಲ್ಲೆಯ 50% ಜನರು ರೇಷ್ಮೆ ಬೆಳೆಯುವುದನ್ನೇ ನಿಲ್ಲಿಸುವುದಕ್ಕೆ ತೀರ್ಮಾನಿಸುತ್ತಿದ್ದಾರೆ. ರಿಸ್ಕ್ ಜಾಸ್ತಿ ತಗೋಬೇಕು. ಆ ರಿಸ್ಕ್ ತಗೊಳ್ಳೋದನ್ನು ತೋಟದಲ್ಲಿ ತೊಗೊಂಡ್ರೆ ತರಕಾರಿ ಬೆಳೆ ಬೆಳಿಬೋದು. ಅಟ್ಲೀಸ್ಟ್ ಏನೋ ಸ್ವಲ್ಪ ದುಡ್ಡಾದ್ರೂ ನೋಡ್ಬೋದು ಅಂದ್ಕೊಂಡು ಈಗ ರೇಷ್ಮೆ ಬೆಳೆಗಳ ಹತ್ರ ಹಿಮ್ಮುಖ ಮಾಡಿ ತರಕಾರಿ ಬೆಳೆಗಳ ಹೊರಟಿದ್ದಾರೆ ರೈತರು. ಇನ್ನು ಕೋಲಾರ
ಜಿಲ್ಲೆಯೊಂದರಲ್ಲೇ ಸುಮಾರು 19,910 ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಅಂದರೆ ಹಿಪ್ಪು ನೇರಳೆ ಅಥವಾ ಮೆಲ್ಬರಿಯನ್ನ ಬೆಳೆಯುತ್ತಿದ್ರು. ಈ ಪೈಕಿ ಸುಮಾರು 1,477 ಗ್ರಾಮಗಳ ಜನರು ಈ ರೇಷ್ಮೆ ಬೆಳೆಯ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಕಳೆದ 4-5 ದಶಕಗಳಿಂದ ರೇಷ್ಮೆ ಬೆಳೆಯನ್ನೇ ನಂಬಿ ಜಿಲ್ಲೆಯ ಸುಮಾರು 20,000ಕ್ಕೂ ಹೆಚ್ಚು ಕುಟುಂಬಗಳು ಅವಲಂಬಿತವಾಗಿವೆ. ಹೀಗಿದ್ರೂ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ರೇಷ್ಮೆ ಬೆಳೆನೇ ಜಾಸ್ತಿ ಬೆಳೀತಾ ಇದ್ದು. ಇವಾಗ ನಮ್ಮ ತಾಲೂಕಲ್ಲಿ ಇವಾಗೆಲ್ಲ 3% ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವಾಗ ರೇಷ್ಮೆ ಮೇಸೋದೇ ಕಡಿಮೆ ಮಾಡಿಬಿಟ್ಟವ್ರು. ಇವಾಗ ಇದೇ ರೀಸನ್. ಇವಾಗ ಈ ತ್ರಿಪ್ಸು ಇದ್ರಿಗೆ ಒಂದು ವೈರಸ್ ಬಂದೈತೆ. ಈಗ ಅದು ಬಂದರೆ ಡೆವಲಪ್ಮೆಂಟ್ ಇಲ್ಲ. ಅದು ಡೆವಲಪ್ಮೆಂಟ್ ಇಲ್ದಿರೋ ಕಾರಣದಿಂದ ಏನು ಮಾಡಿದ್ರೂ ಸ್ವಲ್ಪ ಬರ್ತಾಯಿಲ್ಲ. ನೀರು ಎಷ್ಟು ಬಿಟ್ರೂ ಅಷ್ಟೇ ಹಂಗಾಗಿದೆ. ಈಗ ನಾವು ಎಲ್ಲ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಡಿಸೈಡ್ ಮಾಡಿದ್ದೀವಿ. ಸಾವಿರಾರು ಕುಟುಂಬಗಳಿಗೆ ಜೀವನಾಧಾರವಾಗಿದ್ದ ರೇಷ್ಮೆ ಜಿಲ್ಲೆಯಲ್ಲಿನ ಮಣ್ಣು, ನೀರು, ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ರೈತರು ರೇಷ್ಮೆ ಬೆಳೆಯುವುದನ್ನು ನಿಲ್ಲಿಸಿದ್ದಾರೆ. ಪರ್ಯಾಯ ಬೆಳೆಗಳತ್ತ ಮುಖ ಮಾಡುವ ಮನಸ್ಸು ಮಾಡುತ್ತಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದು ಆ ಜಿಲ್ಲೆಯ ಪ್ರಮುಖ ಬೆಳೆ. ಆದ್ರೀಗ ಆ ಬೆಳೆಯನ್ನೇ ರೈತರು ಬೆಳೆಯೋದನ್ನ ನಿಲ್ಲಿಸಿ ಪರ್ಯಾಯ ಬೆಳೆಗಳತ್ತ ವಾಲ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿನ ರೈತರಿಗೆ ಆದ ಸಂಕಷ್ಟವೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ಮಾಹಿತಿ. ಕೋಲಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಸಂಕಷ್ಟ. ಬೇರೆ ಬೆಳೆ ಬೆಳೆಯಲು ಮುಂದಾದ ರೈತರು. ರೇಷ್ಮೆ ಬೆಳೆಗಳಿಗೆ ಕೀಟ ಹಾಗೂ ರೋಗಬಾಧೆ. ಇನ್ನೊಂದೆಡೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿರುವ ರೇಷ್ಮೆ ಬೆಳೆಗಾರರು. ಸಿಲ್ಕ್ ಮತ್ತು ಗೋಲ್ಡ್ ಸಿಟಿ ಎಂದು ಹೆಸರಾಗಿರುವ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 5 ವರ್ಷಗಳಿಂದ ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗಾರರ ಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಕಾರಣ ರೇಷ್ಮೆ ಬೆಳೆಗೆ ಬಾಧಿಸುತ್ತಿರುವ ರೋಗಗಳು. ರೇಷ್ಮೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ರೇಷ್ಮೆ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ರೇಷ್ಮೆ ಬೆಳೆಯ ಕುರಿತು ಅರಿವು ಮತ್ತು ಪ್ರೋತ್ಸಾಹ ಸ್ಥಗಿತವಾಗಿರುವುದರಿಂದ ಬೆಳೆಗಾರರು ರೇಷ್ಮೆ ಕೃಷಿಯತ್ತ ಒಲವು ತೋರ್ತಿಲ್ಲ. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ಬರದ ಕಾರಣ ರೇಷ್ಮೆ ಬೆಳೆಯುತ್ತಿಲ್ವಂತೆ. ಹೀಗಾಗಿ ಜಿಲ್ಲೆಯ 50% ಜನರು ರೇಷ್ಮೆ ಬೆಳೆಯುವುದನ್ನೇ ನಿಲ್ಲಿಸುವುದಕ್ಕೆ ತೀರ್ಮಾನಿಸುತ್ತಿದ್ದಾರೆ. ರಿಸ್ಕ್ ಜಾಸ್ತಿ ತಗೋಬೇಕು. ಆ ರಿಸ್ಕ್ ತಗೊಳ್ಳೋದನ್ನು ತೋಟದಲ್ಲಿ ತೊಗೊಂಡ್ರೆ ತರಕಾರಿ ಬೆಳೆ ಬೆಳಿಬೋದು. ಅಟ್ಲೀಸ್ಟ್ ಏನೋ ಸ್ವಲ್ಪ ದುಡ್ಡಾದ್ರೂ ನೋಡ್ಬೋದು ಅಂದ್ಕೊಂಡು ಈಗ ರೇಷ್ಮೆ ಬೆಳೆಗಳ ಹತ್ರ ಹಿಮ್ಮುಖ ಮಾಡಿ ತರಕಾರಿ ಬೆಳೆಗಳ ಹೊರಟಿದ್ದಾರೆ ರೈತರು. ಇನ್ನು ಕೋಲಾರ ಜಿಲ್ಲೆಯೊಂದರಲ್ಲೇ ಸುಮಾರು 19,910 ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಅಂದರೆ ಹಿಪ್ಪು ನೇರಳೆ ಅಥವಾ ಮೆಲ್ಬರಿಯನ್ನ ಬೆಳೆಯುತ್ತಿದ್ರು. ಈ ಪೈಕಿ ಸುಮಾರು 1,477 ಗ್ರಾಮಗಳ ಜನರು ಈ ರೇಷ್ಮೆ ಬೆಳೆಯ ಮೇಲೆ ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಕಳೆದ 4-5 ದಶಕಗಳಿಂದ ರೇಷ್ಮೆ ಬೆಳೆಯನ್ನೇ ನಂಬಿ ಜಿಲ್ಲೆಯ ಸುಮಾರು 20,000ಕ್ಕೂ ಹೆಚ್ಚು ಕುಟುಂಬಗಳು ಅವಲಂಬಿತವಾಗಿವೆ. ಹೀಗಿದ್ರೂ ಕೋಲಾರ ಜಿಲ್ಲೆಯಲ್ಲಿ ರೇಷ್ಮೆ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಾಸ್ತಿ ರೇಷ್ಮೆ ಬೆಳೆನೇ ಜಾಸ್ತಿ ಬೆಳೀತಾ ಇದ್ದು. ಇವಾಗ ನಮ್ಮ ತಾಲೂಕಲ್ಲಿ ಇವಾಗೆಲ್ಲ 3% ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇವಾಗ ರೇಷ್ಮೆ ಮೇಸೋದೇ ಕಡಿಮೆ ಮಾಡಿಬಿಟ್ಟವ್ರು. ಇವಾಗ ಇದೇ ರೀಸನ್. ಇವಾಗ ಈ ತ್ರಿಪ್ಸು ಇದ್ರಿಗೆ ಒಂದು ವೈರಸ್ ಬಂದೈತೆ. ಈಗ ಅದು ಬಂದರೆ ಡೆವಲಪ್ಮೆಂಟ್ ಇಲ್ಲ. ಅದು ಡೆವಲಪ್ಮೆಂಟ್ ಇಲ್ದಿರೋ ಕಾರಣದಿಂದ ಏನು ಮಾಡಿದ್ರೂ ಸ್ವಲ್ಪ ಬರ್ತಾಯಿಲ್ಲ. ನೀರು ಎಷ್ಟು ಬಿಟ್ರೂ ಅಷ್ಟೇ ಹಂಗಾಗಿದೆ. ಈಗ ನಾವು ಎಲ್ಲ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಡಿಸೈಡ್ ಮಾಡಿದ್ದೀವಿ. ಸಾವಿರಾರು ಕುಟುಂಬಗಳಿಗೆ ಜೀವನಾಧಾರವಾಗಿದ್ದ ರೇಷ್ಮೆ ಜಿಲ್ಲೆಯಲ್ಲಿನ ಮಣ್ಣು, ನೀರು, ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ರೈತರು ರೇಷ್ಮೆ ಬೆಳೆಯುವುದನ್ನು ನಿಲ್ಲಿಸಿದ್ದಾರೆ. ಪರ್ಯಾಯ ಬೆಳೆಗಳತ್ತ ಮುಖ ಮಾಡುವ ಮನಸ್ಸು ಮಾಡುತ್ತಿದ್ದಾರೆ. ಸುರೇಶ್,